ನಮಸ್ಕಾರ. ನಾನಿಂದು ನೇಚರ್ ಕ್ರಿಯೇಷನ್ ಒಂದು ಸ್ಟುಡಿಯೋಲಿದ್ದೀನಿ. ಇಂದು ದಿಲ್ ಕಿ ರಾಣಿ ಒಂದು ಆಡಿಷನ್ಗೆ ಭಾಗವಹಿಸಿದ್ದೆ. ಅದ್ಭುತವಾಗಿ ಈ ಆಡಿಷನ್ನು ಇಂದು ನೆರವೇರಿತು. ನಮ್ಮ ಎಲ್ಲ ಕಲಾ ಚಿತ್ರತಂಡದವರು ಈ ಒಂದು ದಿಲ್ ಕಿ ರಾಣಿಗೆ ಒಂದು ಭಾಗವಹಿಸಿ ದಿಲ್ ಕಿ ರಾಣಿಯ ಚಿತ್ರಕ್ಕೆ ಭಾಗವಹಿಸಿ ಒಳ್ಳೊಳ್ಳೆ ಪಾತ್ರಗಳಿದ್ದಾವೆ, ಒಳ್ಳೊಳ್ಳೆ ಸನ್ನಿವೇಶಗಳಿದ್ದಾವೆ. ಅತಿ ಅದ್ಭುತವಾಗಿ ನಮ್ಮ ನೇಚರ್ ಕ್ರಿಯೇಷನ್ ಹರೀಶ್ ರವರು ಸಿದ್ಧತೆ ಮಾಡಿದ್ದಾರೆ. ನಾನು ಶಿಡ್ಲಘಟ್ಟ ಭಾಗದಿಂದ ಬಂದಿದ್ದೀನಿ. ನಾನು ಕೂಡ ನಾಯಕ ನಟ ಹಾಗೂ ಖಳನಾಯಕ ನಟ ಹಾಗೂ ಗಾಯಕ ಹಾಗೂ ಸಮಾಜ ಸೇವಕ ಕೂಡ ಆಗಿದ್ದೀನಿ. ನಮಗೂ ಈ ಒಂದು ಚಿತ್ರದಲ್ಲಿ ಪಾತ್ರ ಕೊಟ್ಟಿದ್ದಾರೆ. ನೀವು ಬಂದು ಭಾಗವಹಿಸಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೇ, ನಿನ್ಗೆ ಎಷ್ಟು ಸರಿ ಹೇಳೋದು ಬಡವ್ರ ರಕ್ತ ಕುಡಿಬೇಡ ಅಂತ? ಹೌದು ಕಣೋ, ನಾನಿರೋದೇ ಬಡವ್ರ ರಕ್ತನ ಕುಡಿಯಕ್ಕೆ. ನನ್ನ ಹೆಸರು ಏನೇನು ಅನ್ಕೊಂಡಿದ್ದೀರ? ಇಡೀ ಕರ್ನಾಟಕದಲ್ಲಿ ನನ್ನ ದೊಡ್ಡ ಶ್ರೀಮಂತರ ತರ್ತಾರೆ. ನಿನ್ನಂತ ಬಡವರ ರಕ್ತ ಕುಡಿದು ನಾನು ಶ್ರೀಮಂತ ಆಗಿರೋದು. ಹಾಗಾದ್ರೆ ನಮ್ಮಂತ ಬಡಪಾವಿನ ರಕ್ತ ಕುಡಿದು ನೀನ್ ಇಷ್ಟು ದೊಡ್ಡ ಶ್ರೀಮಂತ ಆಗಿದ್ಯಾ? ಅದೆಷ್ಟು ಕಾಲ ಮರಿತಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಿನ್ನ ಆಟ ಅಟ್ಟಾಸವನ್ನ ನಾನು ನೀನು ಕಟ್ ಮಾಡಿ ಮುರಿದಾಕಿ ನೀನನ್ನ ನಮ್ಮ ದೇಶ ಬಿಟ್ಟು ಓಡಿಸಿಲ್ಲ ಅಂದ್ರೆ ನನ್ನ ಹೆಸರು ವೆಂಕಟೇಶ ಅಲ್ಲ ಅಂತ ಕೇಳು. ಓಹೋ, ನೀನು ನನ್ನನ್ನ ಈ ದೇಶ ಬಿಟ್ಟು ಓಡಿಸುವಷ್ಟು ಶಕ್ತಿ ಬಂತ ನಿನಗೆ? ಅದು ನಾನು ನೋಡೇ ಬಿಡ್ತೀನಿ. ಚಾಲೆಂಜು, ಚಾಲೆಂಜ್ ಮಾಡು. ನನಗೂ ಈಗ 10 ವರ್ಷ. ಚಾಕ್ಲೇಟ್ ಬೇಕಂದ್ರೆ ಪ್ರಿಯಕ್ಕನ ಕೇಳುವಂತೆ. ಅದೇ ನೀನೇನ ಕೆಲ್ಲ ಮಾಡ್ತೀಯ. ನಾನು ನಮ್ಮಪ್ಪ ಅಮ್ಮನ ಮಾತು ಕೇಳಬೇಕು, ನೀನು ಕೇಳ್ತಾನೆ. ಪಕ್ಕದ ಮನೆ ಖುಷಿಯನ್ನು ನೋಡು ಹೆಂಗ್ ಕೊಡಿಸ್ತಾರೆ. ನೀನು ನನ್ನ ಮೇಲೆ ಗೊತ್ತೇ ಕಿಚ್ಚು. ಬಾ, ಈಗ ನನಗೆ ಗೊತ್ತಿಲ್ಲ, ಕೊಡ್ಸು. ಆಕ್ಷನ್. ಹಾಯ್ ಎಲ್ರು ನಮಸ್ಕಾರ. ನನ್ನ ಹೆಸರು ಗಗನ್. ನಾನು ಜಯನಗರದಿಂದ ಬರ್ತಾ ಇದ್ದೀನಿ. ದಿಲ್ ಕಿ ರಾಣಿ ಮೂವಿಯಲ್ಲಿ ನಾನು ಆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಆ್ಯಂಡ್ ಸೆಲೆಕ್ಟ್ ಆಗಿದ್ದೀನಿ. ಥ್ಯಾಂಕ್ ಯು ನೇಚರ್ ಕ್ರಿಯೇಷನ್ ನನ್ನ ಸೆಲೆಕ್ಟ್ ಮಾಡೋದಕ್ಕೆ. ಹಾಗೆ ನನ್ನ ಹೈಟ್ ಬಂದು 5'10", ಮತ್ತೆ ನನಗೆ ಈಗ 19 ವರ್ಷ. ನಾನೀಗ BBA ಫೈನಲ್ ಇಯರ್ ಓದ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಫ್ರಂಟ್ ಪ್ರೊಫೈಲ್, ಇದು ನನ್ನ ರೈಟ್ ಪ್ರೊಫೈಲ್, ಇದು ನನ್ನ ಲೆಫ್ಟ್ ಪ್ರೊಫೈಲ್. ಆಕ್ಷನ್. ಇವತ್ ಬಂದ್ ಮಗಳು ಹುಟ್ಟಿದ್ಯಾ ಅನ್ಸುತ್ತೆ. ಇಲ್ಲ ಅಂದ್ರೆ ಎದೆ ಬಗ್ಗೋ ನೆಲಾಗ ಬೂತ್ತಾಗಿ ಊದ್ತಾಗ್ಬಿಡ್ತಿದ್ದೆ. ನಮ್ಮೂರಿಗೆ ಬಂದು ಎಚ್ಚರಿಕೆ ಹೊಡೆದಿರಾ. ನಮ್ಮ ಅದನ್ನಷ್ಟು ಬೊಗ್ರೇನೋ ನಿನ್ಗೆ. ಏನ್ ಅನ್ಕೊಂಡಿದ್ದೆ? ನಮ್ಮ ಉಸಿರು, ನಮ್ ಜೀವ, ನಮ್ ಅನ್ನ, ನಮ್ ಬದುಕು ಯಾರು ಅಂತಾರು ನೀನೇನೋ ನಮ್ಮೂರಿಗೆ ಬಂದು ಎಚ್ಚರಿಕೆ ಅರ್ಸಿ ಮನೆ. ನಾನ್ ನಿಂಗೆ ಕೊಡ್ತೀನಿ ಎಚ್ಚರಿಕೆ ಗಳಿಸ್ಕೋ. ಇನ್ನೊಂದ್ಸಲ ನಮ್ ದೇವ್ರ ದಂಡಿಗೆ ಏನಾದ್ರೂ ಬಂದ್ರೆ ಅದ್ಯಾವ್ದು ಐತಲ್ಲ ಇಂದು ಬೆಂಗಳೂರು ಸರ್ಕಾರ, ಅಲ್ಲಿ ಹೋಗಿ ಬೀಳುತ್ತೆ ನಿಂತಾರೆ. ಜೈ ಪ್ಯಾರು ಬೊಮ್ಮ. ಕಾರ್ತಿಕ್ ಅಂತ ಇಲ್ಲ ಮಲ್ಲೇಶ್ವರ ನಿವಾಸಿ. ಐಟಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೂ ಸಿರಿ ಫೀಲ್ಡಲ್ಲಿ ಏನೋ ಒಂದು ಸಾಧನೆ ಮಾಡೋದು ನನ್ನ ಸಣ್ಣ ಆದರೆ ಆಸೆ ಅದ್ಭುತ ಇದೆ. ಜಸ್ಟ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ದೇವತೆಯಿಂದ ಆದರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ರೈಟ್ ಇಲ್ಲ ಇಲ್ಲ ಕಂಪ್ಲೀಟ್ ರೈಟ್. ಈ ಕಡೆ ರೈಟ್ ಇತ್ತು. ಈಗ ಸ್ಟ್ರೈಟ್. ಈಗ ಸ್ಟ್ರೈಟ್. ಸ್ಟ್ರೈಟಾ? ಏನಪ್ಪಿ ನನ್ನಂಟಕ್ಕೆ ಬಂದ್ಬಿಟ್ಟಿದ್ಯಾ? ಏನು ವಿಷಯ ನಿಂದು? ಇಷ್ಟು ದಿವಸ ಎಲ್ಲೋಗಿದ್ದೆ? ಈಗಿನ ಕಾಲ ನಮ್ಮ ಒಳ್ಳೆನ ನಂಬಕ್ಕಾಗಲ್ಲ. ನಿಮ್ಮಂತ ಹುಡುಗರು ಹೆಸರು ನೋಡ್ಬಿಟ್ಟಿನ ಏನು ಬಂದಿದ್ಯಾ? ಎಷ್ಟು ಜನ ಅವ್ರು ಆಚೆ? ಹೇಳಪ್ಪ ರಜಾ. ನಾವು 15 ದಿನ ಹಾಕಕ್ಕೆ ಬಂದಿದ್ದು. ಏನು ವಿಷಯ? ಏನಾಗ್ಬೇಕು ಅದೇ ಆಗೋದು. ನೀನೇನು ಮಾಡ್ಬೇಕ ಮಾಡು. ನಮಗೂ ಏನು ಮಾಡಬೇಕು. ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಅಂತ. ನನ್ನ ಹೈಟ್ ಬಂದು 5'11", ವೆಯ್ಟ್ ಬಂದು 70 kgs. ನಾನು ಬೆಂಗಳೂರಿನಲ್ಲಿ. ನನ್ನ ಪ್ರೊಫೈಲ್ಸ್ ಬಂದು ಸೈಡ್ ಪ್ರೊಫೈಲ್, ಫ್ರಂಟ್ ಪ್ರೊಫೈಲ್,
ಆದರೆ ನಾನು ಯಾರಿಗೂ ಏನೂ ಉತ್ತರ ಕೊಟ್ಟಿಲ್ಲ. ಯಾಕಂದರೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ, ಮಾತಿನಿಂದ ಹೇಳಿದ್ರೆ ಅದು ಆಗಲ್ಲ, ಸಾಬೀತು ಮಾಡಿ ನೋಡ್ಸೋಣ ಅಂತ ಹೇಳಿದ್ದೀನಿ. ಇವತ್ತು ನನ್ನನ್ನು ನೋಡಿ ನಗ್ದವ್ರೆ ಸ್ವಲ್ಪ ದಿನ ನನ್ನ ಹೆಸರು ನೋಡಿ ಗರ್ವದಿಂದ ಹೇಳ್ಕೊಂಡ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತೇಳಿ, ವಯಸ್ಸು 30, ಹೈಟ್ 5.8, ವೆಯ್ಟ್ 65, ನಮ್ಮ ಮೈಸೂರಿನ ಬಂದಿದ್ದೇನೆ. ಪ್ರಿಂಟ್ ಹಸಿಮಯಿ ಬೆಳೆಯುವ ಆಭರಣ, ರಕ್ತ ರಕ್ತ ನೋಡ್ಬೇಕು. ಕೋಪದಲ್ಲೂ ಕಾಮ ಕಸ್ತೂರಿ ಗಮ್ ಅಂತಿದೆ. ಕಚ್ಚರೆ ನಳ್ಳಾಡೋ ಹೆಣ್ಣನ್ನು ನೋಡಿದ್ದೀನಿ, ಮಸ್ಕಾಕರೆ ಹರ್ಚಾಡೋ ಅರ್ಗಿಣಿಯನ್ನು ನೋಡಿದ್ದೀನಿ. ಆದ್ರೆ ಕೋಪದಲ್ಲಿ ಕೆಂಪು ಕಣ್ಣು ಬಿಡ್ತಿರೋ ಮದ್ದು ಮರಾನ ಇದೇ ಮೊದಲನೇ ಸರಿ ನೋಡ್ತಾ ಇದ್ದೀನಿ. ನಾನು ಎಷ್ಟೋ ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ದೀನಿ, ಕೊಲ ಗೋತ್ರ ನೋಡಿದೆ ಮಜ್ಜಾ ಮಾಡಿದ್ದೀನಿ. ಆದ್ರೆ ನಿನ್ನ ನೋಡ್ತಾ ಇದ್ರೆ ದಿನ ಅನುಭವಿಸ್ಬೇಕು ಅನಿಸ್ತಾ ಇದೆ. ಹೆಸರು ನಾಗೇಂದ್ರ ಅಲಿಯಾಸ್ ಸರ್ಪ, ವಯಸ್ಸು 31, ಹೈಟು 5.8, ಮೈಸೂರಿಂದ ಬಂದಿದ್ದೀನಿ. ಮಂಗಳಾಮುಖಿ ಆವಯ ಆವಯ ಗಾತೆಯ ಗಾತೆಯ ಬಂದೆಯ ಬಂದೆಯ ಜೀವದೈವತ್ವಂ ಘೋರತವಂ ಪ್ರತಿದಿನಂ ರೌರವದ ವರ್ಗಬದ್ಧತೆ. ನನ್ ಮೇಲೆ ಕೈ ಮಾಡ್ದೆ ಅಲ್ಲ, ಇವತ್ತಿಂದ ನಿನ್ನ ಜೀವನ ನರಕ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭುವನೇಶ್ವರಿ. ನಾನು ಇವತ್ತು ನೇಚರ್ ಕ್ರಿಯೇಷನ್ ಆಫೀಸಲ್ಲಿ ಇದ್ದೀನಿ. ಡ್ಯಾನ್ಸಿಂಗು, ಆ್ಯಕ್ಟಿಂಗು ಮತ್ತು ಮಾಡೆಲಿಂಗ್ ನಡೆಯುತ್ತೆ. ಕೆಳಗಡೆ ನಂಬರ್ ಮೆನ್ಷನ್ ಮಾಡಿದ್ದೀನಿ, ನೀವು ಕೂಡ ಜಾಯಿನ್ ಆಗ್ಬೋದು ಯಾರಿಗೆ ಇಂಟ್ರೆಸ್ಟ್ ಇದೆ. ನಾನು ಬರ್ತೀನಿ, ನೀವು ಬನ್ನಿ, ಎಂಜಾಯ್ ಮಾಡೋದ. ಮಂತ್ರಿಮಾಲ್ ಮಲ್ಲೇಶ್ವರಂ. ಥ್ಯಾಂಕ್ ಯು ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭುವನೇಶ್. ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಾನು RR ನಗರಿಂದ ಬಂದಿದ್ದೀನಿ. ನಾನು ಎಷ್ಟೊಂದು ಮೂವಿ ಮಾಡಿದ್ದೀನಿ. ಅಂದರೆ ಒಂದು ಹಳದಿ ಬಸ್ಸು, ಭಗೀರಥ ಮತ್ತು 2 ಸೀರಿಯಲ್ ಮಾಡಿದ್ದೀನಿ. ಕಾವೇರಿ ಕನ್ನಡ ಮೀಡಿಯಂ ಅಂತ, ಮತ್ತು 2-3 ನಾಟಕಗಳು ಮಾಡಿದ್ದೀನಿ. ನಾನು ಆ್ಯಕ್ಟಿಂಗ್ ಕಲಿಬೇಕಂತ ಬಂದಿದ್ದೀನಿ. ನಾನು ರಂಗಭೂಮಿ ಕಲಾವಿದ. ನಾನು ಒಂದು ಉಲ್ಲಾಸ್ ಸ್ಕೂಲ್ ಆಫ್ ಸಿನಿಮಾಸಿಂದ ಬಂದಿದ್ದೀನಿ. ಅದೇ ಬಾಮ ಹರೀಶ್ ಒಂದು ಆ್ಯಕ್ಟಿಂಗ್ ಕೋರ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಒಂದು ಕಾಂಪಿಟೇಷನ್ ಮಾಡಿದಾಗ ಅಲ್ಲಿ ಡ್ರಾಮಾ ಎಕ್ಸ್ಪರ್ಟ್ ಲೆವೆಲಲ್ಲಿ ವಿನ್ನರ್ ಆಗಿ ಬಂದಿದ್ದೀನಿ. ನಮಸ್ಕಾರ ಸರ್, ನಮಸ್ಕಾರ. ದೇವರು ದೇವತೆಗಳಿಗೆ ಅಮೃತವಾಣಿ ಬೇಕು. ಇಲ್ಲಿ ನಾವು ಮನುಷ್ಯರು, ನಮಗವಾಣಿ ಅಲ್ಲಪ್ಪ ಹುಡುಗರಪ್ಪ, ಏನಪ್ಪ ಅಮೃತವಾಣಿ ಬೇಡವಾ? ಸರ್, ನಾನೊಬ್ಬ ಕಳ್ಳ ಸರ್. ನಾನಿದು ಚಿಕ್ಕ ಪುಟ್ಟ ಕಳ್ತನ ಮಾಡ್ತಿದ್ದೆ. ಅದೇ ಸರ್, ಚಿಕ್ಕ ಮಕ್ಕಳದು ಹುಡ್ದಾರ ಪೆನ್ಸಿಲು ಏಸರ್ ಕದೀತಿದ್ದೆ. ಸಾರ್, ಒಂದಿನ ನಾಗರ್ ಬಾವಿಗೆ ಹೋಗಿದ್ದ. ಯಾರೋ ಅಂಕಲ್ ಟೀ ಕುಡಿತಿದ್ರು. ಕೆಳಗಡೆ ಪೇಪರ್ ಬಿದ್ದಿತ್ತು. ಈ ತರ ಅಂತ ಹೋದೆ ಲುಂಗಿನ ಬಿಚ್ಚೋಗೋಯ್ತು ಸರ್. ನನಗಂತೂ ಅವ್ರು ಸಾಕಾಗೋಯ್ತು ಸರ್. ಸರ್, ನಂದು ಲವ್ ಮ್ಯಾರೇಜ್ ಸರ್. ನಾನು ಒಂದಿನ ಇಂಗ್ಲೆಂಡ್ಗೆ ಹೋಗಿದ್ನ. ದೊಡ್ಡ ಮಾರ್ಕೆಟು, ನಿಧಾನ ಬೆಂಡೆಕಾಯಿ ಏನಾದ ಕೈ ಹಾಕದ್ನ. ಅದೇ ಸರ್ ಲೇಡೀಸ್ ಫಿಂಗರು. ನಾನು ಹೆಂಡತಿ ಕೈ ಸರ್ ಎತ್ಕೊಳ್ಳೋ ಅಂತ ಹೋದ್ರೆ ಇರೋ ಬರೋ ಪಿಲಿ ಜಿಲ್ಲೆಗಳೆಲ್ಲ ಕಟ್ಟಾಕ್ಬಿಟ್ಟು ಹೊಡೆದು
ನಾನು ಚಾ ಹೊಸ ಬಟ್ಟೆ ಆಯ್ತಾ ಪ್ಯಾಟ್ ಸೂಪರ್ ನಾನು ಚಾ ಯಾರ ಮಗು ಒಂದು ಹೊಚ್ಚು 1 2 3 4 5 ಜನ ಹೊಚ್ಚು ರೀತಿ ನಾನು ಚಾ ನಾನು ಚಾ ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ವರಿ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ತಮಿಳ್ನಾಡಲ್ಲಿ, ಓದಿದ್ದು ತಮಿಳ್ನಾಡಲ್ಲಿ. ಬೆಂಗಳೂರು ಬಂದು ಸೆಟ್ಲ್ ಆಗಿ 8 ವರ್ಷ ಆಗ್ತೈತೆ. ನನಗೆ ಮಾಡೆಲಿಂಗ್ ಮತ್ತು ಆ್ಯಕ್ಟಿಂಗು ಮತ್ತು ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಈಗ ನಾನು ವೋಡಾಫೋನ್ ಕಂಪ್ನಿಯಲ್ಲಿ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನ ಬಯೋಡೇಟಾ. ಎಸ್, ಹೌದು, ನಾನೇ ಕೊಲೆ ಮಾಡಿದ್ದು. ಪಕ್ಕ ಪ್ಲಾನ್ ಮಾಡಿ ನಾನೇ ಕೊಲೆ ಮಾಡಿದ್ದು. ಯಾಕಂದ್ರೆ ಏನು ಗೊತ್ತಿರ್ತದೆ ಅನ್ನೋ ಪುಟ್ಟ ತಂಗಿನ ಅಮಾನುಷ್ಯವಾಗಿ ಅನ್ಯಾಯವಾಗಿ ಅತ್ಯಾಚಾರ ಮಾಡಿ ಕೊಂದುಬಿಟ್ರು ಸರ್. ಆದ್ರೆ ನೀವೇನ್ ಮಾಡಿದ್ರಿ ಸರ್? ಅದನ್ನೇ ಪ್ರೆಸ್ಸು, ಮೀಡಿಯಾ, ಚಾನಲ್ ಅಂತ ದೊಡ್ಡ ವಿಷಯ ಮಾಡಿಬಿಟ್ರೆ. ಇದೆ ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ಹಿಂಗೆ ಮಾಡ್ತಿದಾರ ಸರ್? ನಿಮ್ಗೊಂದು ನ್ಯಾಯ, ನಮ್ಗೊಂದು ನ್ಯಾಯದ ಸರ್? ನಾನು ಮಾಡಿದ ತಪ್ಪೆ, ನಾನು ಮಾಡಿದ ಅಪರಾಧನೇ. ಅದಕ್ಕೆ ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಸರ್, ಅನುಭವಿಸ್ತೀನಿ. ಆದ್ರೆ ಸತ್ತಿರೋ ನನ್ನ ತಂಗಿ ಸಾವಿಗೆ ನ್ಯಾಯ ಸಿಗ್ಬೇಕಾಗಿತ್ತು ಸರ್, ಸಿಗ್ಬೇಕಾಗಿತ್ತು. ಅರೆಸ್ಟ್ ಮಾಡಿ ಸರ್, ಅರೆಸ್ಟ್ ಮಾಡಿ. ಹಾಯ್, ನನ್ನ ಹೆಸರು ಚಂದನ ಅಂತ. ನನ್ನ ಏಜ್ 23. ನಾನು ಇರೋದು ಬೆಂಗಳೂರಲ್ಲಿ. ನಾನು ಆಡಿಟಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಇನ್ಫ್ಲೂಯೆನ್ಸರ್ ಆಗಿ ತುಂಬ ಇಂಟ್ರೆಸ್ಟ್ ಇದೆ. ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಮೋರ್ ಓವರ್ ಆ್ಯಕ್ಟಿಂಗ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಇದೇ ನನ್ನ ಇಂಟ್ರೊಡ್ಯೂಸ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಅಪ್ಪ, ಸಾರಿ ಅಪ್ಪ, ನಾನು ಇನ್ನೊಂದ್ಸರಿ ಯಾವತ್ತಿಂದ ತಪ್ಪು ಮಾಡಲ್ಲ. ಹೌದು, ನಾನು ತಪ್ಪು ಮಾಡಿದ್ದೀನಿ. ಅವನು ನಂಬ್ಕೊಂಡು ನಾನು ಹೋದೆ. ಬಟ್ ಇವಾಗ ಗೊತ್ತಾಗ್ತಿದೆ ನನಗೆ ತಪ್ಪು ಅಂತ. ಐ ಆಮ್ ರಿಯಲಿ ಸಾರಿ ಅಪ್ಪ. ಇದೊಂದು ಚಾನ್ಸ್ ಕೊಡಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಪ್ಲೀಸ್ ಅಪ್ಪ, ಕ್ಷಮಿಸ್ಬಿಡಿ. ಯಾವತ್ತೂ ಹಿಂಗೆ ಮಾಡಲ್ಲ, ಪ್ಲೀಸ್ ಅಪ್ಪ. ಹಾಯ್, ನನ್ನ ಹೆಸರು ಗಂಗೋತ್ರಿ ಅಂತ. ನಾನು 8th ಮೈಲಿಂದ ಬರ್ತಾ ಇರೋದು. ನಾನಿವಾಗ BCom ಓದ್ತಾ ಇದ್ದೀನಿ MDAC ಕಾಲೇಜಲ್ಲಿ. ನನಗೆ ಕನ್ನಡ ಮತ್ತು ತೆಲುಗು ಬರುತ್ತೆ, ಹಿಂದಿ ಮ್ಯಾನೇಜಬಲ್. ಮತ್ತು ನಾನು ಒಂದು ಶಾರ್ಟ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. 2 ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದೆ, ಬಟ್ ಅದು ರಿಲೀಸ್ ಆಗಿಲ್ಲ. ನನಗೆ ಈ ಆಡಿಷನ್ಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ನೇಚರ್ ಕ್ರಿಯೇಷನ್. ನನ್ನ ಕ್ಷಮಿಸ್ಬಿಡಿ ಅಪ್ಪ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಜೀವನದ ಕಲ್ಲನ್ನು ಹಿಡಿದಿದ್ದಾಗಲೇ ನಾನು ಏನು ತಪ್ಪು ಮಾಡಿದ್ದು ಅಂತ ನನಗೆ ಗೊತ್ತಾಗಿತ್ತು. ನಿಮ್ಮ ಅನುಭವದ ಪಾಠ ನನಗೆ ಅವಾಗ ಅರ್ಥ ಆಗಿಲ್ಲಪ್ಪ. ಇದೇ ಜೀವನ ಅಂತ ಆ ಕಾಮ
ನನ್ನ ಹೆಸರು ಬಂದು ಪ್ರಜ್ವಲ್ ಅಂತ. ನಾನು ಮೂಲತಃ ಮೈಸೂರು. ನನ್ನ ವಯಸ್ಸು ಬಂದು 22 ವರ್ಷ. ನಾನು ರಂಗಭೂಮಿ ಕಲಾವಿದ. ನನ್ನ ಹೈಟ್ ಬಂದು 5.10. ನನ್ನ ಫ್ರಂಟ್ ಪ್ರೊಫೈಲ್, ನನ್ನ ರೈಟ್ ಪ್ರೊಫೈಲ್, ನನ್ನ ಲೆಫ್ಟ್ ಪ್ರೊಫೈಲ್. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವಂತ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡ ನಾಯಕನಾದ ಗಂಡೆದೆ ಆ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಪ್ರಚಂಡ ರಾವಣ. ನನ್ನ ಹೆಸರು ವಂದನಾ ಅಂತ. ನಾನು ಬೆಳೆದಿದ್ದೆಲ್ಲ ದಾವಣಗೆರೆ. ಇಲ್ಲಿಗೆ ಬಂದಿರೋದು ಮಾಡ್ರನ್ನು ನೇಚರಿಂಗು ಇದೆಲ್ಲ ಪ್ರಾಕ್ಟೀಸ್ ಇರೋದ್ರಿಂದ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಬಂದಿದ್ದೀನಿ. ಅಮ್ಮ ಹೊಡಿಬೇಡಮ್ಮ, ಹೊಡಿಬೇಡ. ನಾನೇನು ತಪ್ಪು ಮಾಡಿಲ್ಲ, ಪ್ಲೀಸ್ ನಾನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು ಪ್ಲೀಸ್. ಇನ್ನೊಂದ್ಸತಿ ಯಾವತ್ತೂ ಮಾಡಲ್ಲ, ಪ್ಲೀಸ್ ಕ್ಷಮಿಸ್ಬಿಡು. ಹಲೋ, ನನ್ನ ಹೆಸರು ಬಿಂದು ಅಂತ. ನಾನು ಬಂದಿರೋದು ಮಾತೃದುರ್ಗ ಇಂದ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ದೊಡ್ಡಾಪುರನೇ. ಓದಿದ್ದು ಸೆಕೆಂಡ್ ಪಿ ಕಂಪ್ಲೀಟ್ ಆಗಿದೆ. ನಾನು ಲೆಫ್ಟ್ ಪ್ರೊಫೈಲ್, ರೈಟ್ ಪ್ರೊಫೈಲ್. ಅಪ್ಪ ಪ್ಲೀಸ್ ಬಿಟ್ಟು ಹೋಗ್ಬೇಡಪ್ಪ, ನಾನು ಮಾಡಿದ್ದೀನಿ ತಪ್ಪು. ಅಂದರೆ ಯಾವ ಮಗಳು ಮಾಡಬಾರ್ದು ತಪ್ಪು ನಾನು ಮಾಡಿದ್ದೀನಪ್ಪ. ಅಪ್ಪ ಪ್ಲೀಸ್ ಬಿಟ್ಟು ಹೋಗ್ಬೇಡ ಅಪ್ಪ, ಕ್ಷಮಿಸ್ಬಿಡಪ್ಪ. ನಮಸ್ಕಾರ, ನನ್ನ ಹೆಸರು ಜೀವನ್ ಶೆಟ್ಟಿ ಅಂತ. ನನ್ನ ಏಜ್ ಬಂದು 22 ವರ್ಷ. ನಾನು ರಂಗಭೂಮಿ ಕಲಾವಿದ. ಸುಮಾರು ಸೀರಿಯಲ್ಲು ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಸಾಲು ಕೋಕಿಲ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಶೋಭಾ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ಈಗ ಸೀರಿಯಲಲ್ಲಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಇದೆ. ಸೊ ನನ್ನ ಫ್ರಂಟ್ ಪ್ರೊಫೈಲ್, ನನ್ನ ಲೆಫ್ಟ್ ಪ್ರೊಫೈಲ್, ನನ್ನ ರೈಟ್ ಪ್ರೊಫೈಲ್. ಓಕೆ, ಥ್ಯಾಂಕ್ ಯು. ನೀನಿರೋದು ನನಗೋಸ್ಕರ, ನಾನಿರೋದು ನಿನಗೋಸ್ಕರ. ಈ ಪ್ರೀತಿ ಇರೋದು ನಮಗೋಸ್ಕರ. ನೀನು ನನ್ನ ಮರೆತರು, ನಾನು ನಿನ್ನ ಮರೆತರು, ಈ ಪ್ರೀತಿ ಯಾರನ್ನು ಮರೆಯೋದಿಲ್ಲ ಕಣೆ. ಅಲ್ಲ ಕಣೆ, ಆಸೆ ಇತ್ತು ಅಂದಿದ್ರೆ ಹಾಸಿಗೆನೇ ಆಗ್ತಿದೆ. ನನ್ನ ಪ್ರೀತಿನ ಮುಂದೆ ಇಟ್ಟು ನನ್ನ ಜೊತೆ ಆಟ ಆಡ್ಬಿಟ್ಟೆ ಅಲ್ಲ. ತಪ್ಪು ನಿಂದಲ್ಲ ಕಣೆ, ನಂದು. ನಿನ್ನ ಮೇಲೆ ಇಟ್ಟಿದ್ದಲ್ಲ ನಂಬಿಕೆ, ನಂದು ತಪ್ಪು. ಇನ್ಯಾವತ್ತೂ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ ಹೋಗ್ತಾ ಇದೆ. ಹೋಗೆ ಹೋಗಲೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಗನ್. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಈಗಾಗಲೇ 3 ಸೀರಿಯಲ್ಲು ಮತ್ತೆ ಒಂದು ಮೂವಿ ಮಾಡಿದ್ದೀನಿ. ಮತ್ತೆ ಆ ಮೂವಿ ಇನ್ನೂ ರಿಲೀಸ್ ಆಗಬೇಕು. ಹೆಸರು ಶೋಧ ಅಂತ. ನಾನು ಆ್ಯಕ್ಟಿಂಗ್ ಕ್ಲಾಸ್ ಸ್ಟೂಡೆಂಟು. ಫ್ಲೆಮಿಂಗೋ ನನ್ನ ಇನ್ಸ್ಟಿಟ್ಯೂಷನಲ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ತಗೋತಾ ಇದ್ದೀನಿ ಅಷ್ಟೇ. ಹೇಗಾಗುತ್ತಲ್ಲ, ಅವ್ರೇನು ಹೇಳೋದ್ ಮಾತ್ರಕ್ಕೆ ನನ್ನ ಸ್ವಭಾವವನ್ನು ಬಿಟ್ಟು ಅವ್ರ ಇಷ್ಟದಂತ ಇರೋದಿಕ್ಕಾಗುತ್ತಾ? ಅವ್ರಗಳಿಗೆ ತಲೆ ಕೆಟ್ಟಿರ್ಬೋದು, ಆದ್ರೆ ನನಗೆ ತಲೆ ಕೆಟ್ಟಿಲ್ಲ. ನನ್ನ ತಲೆ ಸರಿಯಾಗೇ ಇದೆ. ನನ್ನ ಕರ್ತವ್ಯದಲ್ಲಿ ಯಾವ ಲೋಪವೂ ಇರದಂತೆ ನಿಭಾಯಿಸೋದಷ್ಟೇ ನನ್ನ ಧ್ಯೇಯವಾಗಿದೆ. ಹೀಗಿರುವಾಗ ಇನ್ಯಾರೋ ನನಗೆ ಕೆಟ್ಟ ಹೆಸರು ತರೋಕೆ ಅಂತ ಇನ್ನೇನೇ ಕುತಂತ್ರ ನಡೆಸಿದ್ರು ಅದಕ್ಕೆ ನಾನು ಬಲಿಯಾಗ್ತೀನಿ ಅನ್ಕೊಂಡ್ರೆ ಅದು ಅವ್ರ ಮುಟ್ಟಾಳತನ. ನಾನಾಗಿ ಆಗ್ತೀನಿ. ನಾನಾಗಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸಾಚಾರ್ ಅಂತ. ಮಂಡ್ಯ ಡಿಸ್ಟ್ರಿಕ್ಟ್ ಮೊದಲಿಂದ ಬಂದಿದ್ದೀನಿ. ನಾನು ಕೆಲವು ಸೀರಿಯಲ್ಗಳಲ್ಲಿ ಮತ್ತು ಪೌರಾಣಿಕ ನಾಟಕಗಳಲ್ಲಿ ಅಭಿನಯ ಮಾಡಿದ್ದೀನಿ. ಒಂದು ಆಲ್ಬಮ್ ಮಹದೇಶ್ವರ ಮೇಲೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ. ಒಂದು ಕಲ್ಲ ಎತ್ತಿ ಆಕಾಶಕ್ಕೆ ಎಸೆದ್ರೆ ಅದು ಎಷ್ಟು ಎತ್ತರಕ್ಕೆ ಹೋಯ್ತದೋ ಅದು 2ರಷ್ಟು ಬೇಗವಾಗಿ ಅದು ಭೂಮಿಗೆ ಬರ್ತದೆ. ಅಂದ್ರೆ ಈ ಪ್ರಪಂಚಕ್ಕೆ ನೀ ಏನ್ ಕೊಡ್ತೀಯೋ ಅದಕ್ಕೆ 2ರಷ್ಟು ನಿನ್ಗೆ ವಾಪಸ್ ಬರ್ತದೆ. ಅದು ಒಳ್ಳೇದಾದ್ರೂ ಅಷ್ಟೇ, ಕೆಟ್ಟದಾದ್ರೂ ಅಷ್ಟೇ. ನನ್ನ ಹೆಸರು ಭಗವತಿ ವರ್ಮಾ. ಹೈಟು 5.6 5.4 ಸೆಂಟಿಮೀಟರ್ ತಗೊಂಡ್ರೆ 160. ವೆಯ್ಟು ನಂದು 76. ಆಮೇಲೆ ಅಷ್ಟೇ ಅಲ್ವಾ? ಓಕೆ. ಸರ್ ನಮಸ್ಕಾರ, ನನ್ನ ಹೆಸರು ಪಾರ್ವತಿ ಅಂತ. ಪಾಪನಟ್ಟಿ ಪಾಳೆಯಿಂದ ಬರ್ತಾ ಇದ್ದೀನಿ ಸರ್. 6 ಮೂವಿಯಲ್ಲಿ ಮಾಡಿದ್ದೀನಿ, 4 ಸೀರಿಯಲಲ್ಲಿ ಮಾಡಿದ್ದೀನಿ ಸರ್.
ಹಣೆ ಮೇಲೆ ಕುಂಕು ಬಾಳಿಸೋಯ್ತು. ನನ್ ಗಂಡ ಸತ್ತಾಗ್ಲೇ ನನ್ನ ಪ್ರಾಣ ಹೋಗ್ಬಾರ್ದಿತ್ತ ಅನ್ನಿಸ್ತಾ ಇದೆ. ಎಲ್ಲರೂ ನನ್ನ ಅಪ್ಸೆಟ್ನ ಅಂತಾರೆ. ಬೆಳಗ್ಗೆ ಎದ್ರೆ ಎಲ್ಲರೂ ಮುಖ ತೋರಿಸ್ಬೇಡ ಅಂತಾರೆ, ನಿನ್ನ ಮುಖ ತೋರಿಸ್ಬೇಡ ಅಂತಾರೆ. ಕತ್ಲು ಕೋಣೆಯಲ್ಲಿ ಹೋಗಿ ಕುತ್ಕೊ ಅಂತ ಕಂಡೀಷನ್ ಬೇರೆ ಹಾಕಿದ್ದಾರೆ. ದೇವಸ್ಥಾನ ಮೆಟ್ಲು ಬಾಗ್ಲು ಹತ್ತಂಗಿಲ್ಲ, ಹೊಸ ಬಟ್ಟೆ ಹಾಕಂಗಿಲ್ಲ. ನಾಯಿ ನನಗೆ ಮೇಲೆ ಕೂಡ ನನಗಿಲ್ಲ ಕಣಕ್ಕ. ಈ ಜೀವನನೇ ಸಾಕು, ಸತ್ತು ಬಿಡ್ಬೇಕು ಅನಿಸ್ತಾ ಇದೆ. ನಾನೇನ್ ಪಾಪ ಮಾಡಿದ್ದೀನಿ ಅಂತ ಈ ಶಿಕ್ಷೆ, ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣಕ್ಕ. ಹಾಯ್, ನನ್ನ ಹೆಸರು ಮುಸ್ಕಾನ್ ಅಂತ. ನನ್ನ ಏಜ್ 24 ಇಯರ್ಸ್. ನಾನು ರೀಸೆಂಟಾಗಿ BE ಮುಗಿಸಿದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದಲೇ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ಒಂದು ಸಲ ಟ್ರೈ ಕೊಡೋಣ ಅಂತ ನೇಚರ್ ಕ್ರಿಯೇಷನ್ ಸ್ಟುಡಿಯೋಗೆ ಬಂದಿದ್ದೀನಿ. ಇದು ನನ್ನ ಫ್ರಂಟ್ ಪ್ರೊಫೈಲ್, ಇದು ನನ್ನ ರೈಟ್ ಪ್ರೊಫೈಲ್, ಇದು ನನ್ನ ಲೆಫ್ಟ್ ಪ್ರೊಫೈಲ್. ನನ್ನ ಹೈಟ್ 5'11". ನಾನು ಕಾಡುಗೋಡಿ ವೈಟ್ ಫೀಲ್ಡ್ ಕಡೆಯಿಂದ ಬಂದಿದ್ದೀನಿ. ಅಪ್ಪ ಸಾರಿ ಅಪ್ಪ, ನಂದೇ ತಪ್ಪು. ನೀನು ಎಷ್ಟೇ ಹೇಳಿದ್ರು ಅವನಿಗೆ ಹೋದೆ. ಸಾರಿ ಅಪ್ಪ, ನಂದೇ ತಪ್ಪು. ಇನ್ನೊಂದ್ಸಲ ನಾನು ಮಾಡೋದಪ್ಪ, ನನಗೆ ಕ್ಷಮಿಸ್ಬಿಡಪ್ಪ ಈ ಸಲ, ಪ್ಲೀಸ್ ಅಪ್ಪ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ. ನಾನು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಬಂದಿದ್ದೇನೆ. ನನ್ನ ವಯಸ್ಸು 20 ವರ್ಷ. ನಾನಿವಾಗ ಪೆಟ್ರೋಲ್ ಕಂಪ್ನಿಗೆ ಕೆಲಸ ಮಾಡ್ತಿದ್ದೇನೆ. ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಒಂದು ಅವಕಾಶ ಮಾಡ್ತೀನಿ. ಇದು ನನ್ನ ಫ್ರೆಂಡ್ ಪ್ರೊಫೈಲ್, ನನ್ನ ಲೆಫ್ಟು, ನನ್ನ ರೈಟ್ ಪ್ರೊಫೈಲ್. ಮಚ್ಚಿ, ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಚಮಚಾಗಿರಿ ಮಾಡಬಾರ್ದು. ಏನು ಹೇಳು, ಚಮಚಾಗಿರಿ ಮಾಡಬಾರ್ದು. ಇನ್ನೇನು ಮಾಡಬೇಕು? ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ಯಾಮ್ ಸುಂದರ್. ನನ್ನ ಏಜ್ ಬಂದು 25. ನನ್ನ ವೆಯ್ಟ್ ಬಂದು 5.7. ನನ್ನ ಹಾಬೀಸ್ ವಿಡಿಯೋ ಎಡಿಟಿಂಗ್, ಆ್ಯಕ್ಟಿಂಗ್ ಆ್ಯಂಡ್ ಮಾಡಲಿಂಗ್. ಇವಾಗ ಇದು ನನ್ನ ಸ್ಟ್ರೈಟ್ ಪ್ರೊಫೈಲ್, ಇದು ನನ್ನ ರೈಟ್ ಪ್ರೊಫೈಲ್, ಇದು ನನ್ನ ಲೆಫ್ಟ್ ಪ್ರೊಫೈಲ್. ಇವಾಗ ಡೈಲಾಗ್. ಮದುವೆನಾ ಮದುವೆ ಮಾಡ್ಕೊಂಡು ಸಂಸಾರ ಮಾಡಬೇಕಂದ್ರೆ ನಿನ್ನಂಥ 100 ಜನ ಹುಡುಗಿರಿಗೆ ತಾಳಿ ಕಟ್ಟಬೇಕಾಗುತ್ತೆ. ನನಗೆ ನಿನ್ನ ಮೇಲೆ ಪ್ರೀತಿ ಇತ್ತು ನಿಜ, ಆದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ, ದುಡ್ಡಿನ ಮೇಲೆ ಆಸೆ ಇತ್ತು. ಕಾಲೇಜಲ್ಲಿ ಓದ್ಬೇಕಾದ್ರೆ ನಾನು ಮದುವೆಗೋಣ ಅಂತ ಹೇಳಿದ್ರೆ ನೀನೇನು ಹೇಳಿದ್ದೆ? ಏನಂತ ಹೇಳಿದ್ದೆ? ನೀನು ಸೆಟಲ್ ಆಗಿಲ್ಲ, ನಿನ್ನಂತ ನಾನು ಯಾವಳ ಮದುವೆ ಕಾಣ ಅಂತ ಕೇಳಿದ್ದೆ ಅಲ್ಲ. ಇವಾಗ ನಾನು ಚಿಕ್ಕಿ ಹೊಡೆದ್ರೆ ನಿನ್ನಂಥ 100 ಜನ ಹುಡುಗಿರು ನನ್ನ ಹಿಂದೆ ಬಂದು ನಿಂತ್ಕೊಂತಾರೆ. ಹೋಗಿ ನಿಮ್ಮ ಮನೇಲಿ ಹೇಳ್ಕೊ, ಈ ಮದುವೆ, ಸಂಸಾರ, ತಾಳಿ ಇದೆಲ್ಲ ನನ್ನ ಹತ್ರ ಬೇಡ ಅಂತ. ನನ್ನ ಹೆಸರು ಮನೋಜು, ಏಜ್ 24, ಮಂಗಳೂರಿಂದ ಬಂದಿದ್ದೀನಿ. ನಾನು ಕಾಂತಾರ ಶೂಟಿಂಗಲ್ಲಿ ವರ್ಕ್ ಮಾಡಿದ್ದೇನೆ, ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ. ಹಾಗೂ ಬೇರೆ ಬೇರೆ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ. ನಾನು ಬಂದಿದ್ದು ಒಂದು ಆ್ಯಕ್ಟಿಂಗ್ ಚಾನ್ಸ್ ಇದ್ದರೆ, ಒಂದು ಅವಕಾಶ ಇದ್ದರೆ ಮಾಡ್ತೀನಿ. ನಮಸ್ತೆ, ನನ್ನ ಹೆಸರು ಪ್ರಜ್ವಲ್ ಅಂತ ಹೇಳಿ. ನಾನಿದು ಬ್ಯಾಂಗ್ಳೂರಲ್ಲಿ. ನನ್ನ ಏಜ್ 22. ನಾನು ಇಷ್ಟು ತನಕ ಓದಿದ್ದು ಶೂಟಿಂಗ್, ಸ್ಟಾರ್ಟಿಂಗ್ ಶೂಟಿಂಗ್ ಅಂದರೆ ಕಾಂತಾರ 2, ಅದರ ಮೇಲೆ ಕಡಲಕೋಟೆ ಶೂಟಿಂಗ್, ಅದರ ಮೇಲೆ ಮಾರ್ದಿನಿ. ನನಗೆ ಒಂದು ಅವಕಾಶ ಕೊಡಿ, ನಾನು ಈ ಶೂಟಿಂಗ್ ಬರಬೇಕು, ಅವಕಾಶ ತುಂಬ ಆಸೆ ಇದೆ, ಈ ಶೂಟಿಂಗ್ ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯ. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ. ನನ್ನ ಊರು ಬಂದು ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ. ನಾನು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಆ್ಯಕ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋ ಕಾರಣ ನಾನು ಎಲ್ಲ ಆಡಿಷನ್ ಕೊಡ್ತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ಪ್ರೊಫೈಲ್, ಇದು ನನ್ನ ರೈಟ್ ಪ್ರೊಫೈಲ್, ಇದು ನನ್ನ ಲೆಫ್ಟ್ ಪ್ರೊಫೈಲ್. ಎಷ್ಟು ಜನ ಇದ್ದೀರಾ? ಅವನು ಎಷ್ಟು ಜನ ಬಂದು ಒಬ್ಬನೇ ಬಂದು ನಿಮ್ಮ ಕೈ ಕಾಲೆಲ್ಲ ಮುರಿದು ನನ್ನ ತಮ್ಮನ ಹೊಡೆದು ಎತ್ಕೊಂಡು ಹೋಗಿದ. ಒಬ್ಬನ್ನೂ ಬಿಡಬಾರ್ದು, ಎಲ್ಲ ಹುಡುಕಿ 24 ಗಂಟೆ ಟೈಮು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ. ನಾನಿವಾಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ. ಆದರೆ ನನ್ನ ನೇಟಿವ್ ಬಂದು ಚಿಕ್ಕಮಗಳೂರು. ನನ್ನ ಏಜ್ 21. ರೀಸೆಂಟಾಗಿ BE ಮುಗಿಸ್ಕೊಂಡಿದ್ದೀನಿ. ಕಾಲೇಜೆಲ್ಲ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಮ್ಯಾಂಗ್ಳೂರಲ್ಲಿ ಮಾಡಿರೋದು. ಸದ್ಯಕ್ಕೆ ಇವಾಗ ಮೇಯಲ್ಲಿ ಕಾಲೇಜ್ ಮುಗಿದಿದೆ. ಇವಾಗ ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋ ಕಾರಣ ನಾನು ಇವಾಗ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಹೋಗಬೇಕು ಅಂತ ಬಂದಿದ್ದೀನಿ. ಸೊ ನಾನು ನೇಚರ್ ಕ್ರಿಯೇಷನ್ ಸ್ಟುಡಿಯೋದಲ್ಲಿ ಇದ್ದೀನಿ. ಥ್ಯಾಂಕ್ ಯು.
Okay, this is my front look. This is my right look. This is my back side. ನನ್ನ ಹೆಸರು ರಿಷಬ್ ಅಂತ. ನಾನು ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಮತ್ತು ಶಾರ್ಟ್ ಫಿಲ್ಮ್ ಆರ್ಟಿಸ್ಟ್. ನಾನೊಬ್ಬ ಆ್ಯಕ್ಟರ್ ಮತ್ತು ನಾನು ಜಾಸ್ತಿ ಡಬ್ಬಿಂಗ್ಸ್ ಮಾಡಿದ್ದೀನಿ ಮೂವೀಸಲ್ಲೇ. ಮತ್ತು ನಾನು ಒಬ್ಬ ಥಿಯೇಟರ್ ಆರ್ಟಿಸ್ಟ್. ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 3 ವರ್ಷ ನಾನು ಅಲ್ಲಿ ಕಲ್ತಿದ್ದೀನಿ. ಮತ್ತು ಇವಾಗ ರಂಗಿತರಂಗ ಅಂತ ಒಂದು ಇದು JP ನಗರ ಹತ್ರ ಒಂದು ಇದಿದೆ, ಅಲ್ಲಿ ನಾನು ಶಾರ್ಟ್ ಫಿಲ್ಮ್ಸು ಮತ್ತು ಥಿಯೇಟ್ರಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದೀನಿ. ಹೋಗು ಹೋಗು, ನಿನ್ನ ಕಮಿಷನರ್ ಕೇಳ್ದೆ ಅಂತ. ಏಯ್, ನನ್ನ ಏರಿಯಾದಲ್ಲಿ ನಾನ್ ಕಬಡ್ಡಿ ಕಿರೀಟ ಕೂಟ ಉದ್ಘಾಟನೆ ಮಾಡಿರೋ ಜಾಗದಲ್ಲಿ ನನ್ನ ತಮ್ಮನ್ನ ಹೊಡೆದೋಣಂದ್ರೆ ನನ್ನ ಮಗಕ್ಕೆ ಎಷ್ಟು ಮೀಟರ್ ಇರಬೇಕು? ಯಾರೆಲ್ಲ ಬರ? ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ತೇವನ, ಮುಂಬೈ ಸಾಹೇಬ್ನ, ಮಂಗಳೂರು ಭಟ್ನ ಯಾರು? ನೋಡು ನೋಡು, 24 ಗಂಟೆಲ್ಲ ಫೋನ್ ಹುಡ್ಕೊಂತಾನೆ ಇದೆ. ಹಾಸನ್ನು, ಹಾವೇರಿ, ಚಿತ್ರದುರ್ಗ, ಗದಗ, ರಾಯಚೂರು, ಬಳ್ಳಾರಿ, ಬಾಗಲಕೋಟೆ, ಬೀದರ್, ಹುಬ್ಳಿ, ದಾವಣಗೆರೆ ಎಲ್ಲ ಕಡೆಯಿಂದ 27 ಜಿಲ್ಲೆಗಳಿಂದ ಫೋನ್ ಹುಡ್ಕೊಂತಾನೆ ಇದೆ. ಅಣ್ಣ, ನಿನ್ ತಮ್ಮನ್ನ ಯಾರೋ ಹೊಡೆದಿದಾರಂತಲ್ಲ, ಅವನ್ನೆಲ್ಲಾದ್ರೂ ಒಂದು ತಲೆ ತೆಗ್ದಿ ನಿನ್ ಕಾಟಿಡುತ್ತೆ ಅಂತ ನೋಡಿದ್ರೆ, ಇವನ್ ನೋಡಿದ್ರೆ ಸಿಂಪಲ್ ಆಗಿ ಒಂದು ಫೋಟೋ ಕೊಡಿ ಆಮೇಲೆ ನೋಡುತ್ತೀವಂತ ಹೇಳ್ತಾವ. ನೀನ್ ಆಟ ಆಡ್ತವನ? ಅವನ್ ಹೇಳ್ಬಿಡು, ಈ ಅಪ್ಪಾಜಿ ಗೌಡ ಹಣೆ ಮೇಳಿರೋ ರಾಮಣ್ಣ ಭಟ ಉಳಿಸಿದ್ರೆ ಒಳ್ಳೆ ರಾವಣ ಜೀವಂತ ಆಗಿದೆ. ನೋಡ್ತಾನ, ಇಡೀ 10 ವರ್ಷದ ಕ್ರಿಮಿನಲ್ ಎಪಿಸೋಡ್ಗಳೆಲ್ಲ ರಿಪೀಟ್ ಆಗದೆ ಇಡೀ ಬೆಂಗಳೂರಲ್ಲಿ ನಡೆಸ್ಬಿಡ್ತೀನಿ. ಅಲ್ಲ, ನನ್ನ ತಮ್ಮನ ನಾಯಿ ಕಚ್ಚಕ್ ಬಿಟ್ಟಿಲ್ಲ ಅಂತದ್ದಲ್ಲ ನನ್ನ ಮಗನ್. ಹಾಯ್, ನನ್ನ ಹೆಸರು ಅಶ್ವಿನಿ. ಏಜ್ 27. ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತೀನಿ. ಹೈಟ್ 5'3". ನನ್ನ ಹಾಬೀಸ್ ಬಂದು ಡ್ಯಾನ್ಸ್, ಯೋಗ, ಅಥ್ಲೆಟ್. ಒಂದು ನಿಮಿಷ ಕೃಷ್ಣ, ಎರಡು ಮಾತಾಡ್ತೀನಿ. ಯಾಕೆ ಸರ್? ನಾನು ಬದುಕಾಗಿದ್ದ? ನಾನು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ? ಆಗಿರೋ ಕಾರ್ಯಕ್ಕೆ ಅಷ್ಟು ವೃತ್ತ ಒದ್ದಾಡ್ತೀನಿ. ಇಂಥ ಟೈಮಲ್ಲಿ ಇನ್ನಷ್ಟು ಮೈಸೂರು ಮಾತು ಬೇಕಾ ಸರ್? ಹೋಗ್ಲಿ ಬಿಡಿ ಸರ್. ನಿಮ್ಗೊಂದು ವಿಷಯ ಗೊತ್ತಾ? ನಾನು ನಿಜವಾಗ್ಲೂ ನಾನು ಇದನ್ನ ಪ್ರೀಸೇ ಓಡೋಗಿದ್ದೆ. ತಪ್ಪಾ ಸರ್? ಕೃಷ್ಣ ಇಲ್ಲೇ ಇದ್ದಾರಲ್ಲ, ಇವರಿಬ್ರು ನನ್ನ ಪ್ರೀತಿಸ್ತಿದ್ರು. ಆದ್ರೆ ನಾನಿಬ್ರು ಪ್ರೀತಿಸ್ತಿರ್ಲಿಲ್ಲ. ಇಬ್ರಲ್ಲಿ ಒಬ್ರನ್ನ ಆಯ್ಕೆ ಮಾಡ್ಬೇಕಿತ್ತು. ನೀವು ಶರ್ಟ್ ತರಕ್ ಹೋದ್ರೆ ಅದಂತ ಆಯ್ಕೆ ಮಾಡ್ತೀರಲ್ಲ, ಹಾಗೆ. ತಪ್ಪಾ ಸರ್? ಆದ್ರೆ ಅದೇನು ಮೋಸ ಮಾಡಿಲ್ಲ. ಪಾಪಿ ಚಿರಾಯಿ ಅಂತಾರಲ್ಲ, ಬದುಕೋಬಿಟ್ಟೆ. ಈಗ ಬದುಕಿದ್ದೀನಲ್ಲ, ಅದಕ್ಕೆ ಬದುಕಬೇಕು ಅಂತ ಒದ್ದಾಡ್ತಿದ್ದೀನಿ. ಬದುಕಬೇಕಲ್ಲ, ಅದಕ್ಕೊಂದು ಪ್ರೀತಿ ಬೇಕು ಅಂತ ಸಾಯ್ತಾ ಇದ್ದೀನಿ. ತಪ್ಪಾ ಸರ್? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಲಗೇರಿಯಿಂದ ಬಂದಿದ್ದೇನೆ. ನನ್ನ ಹೆಸರು ಖುಷಿ. ನನ್ನ ಸ್ಕೂಲು ಹೆಸರು ರಾಜೀವ್ ಗಾಂಧಿ. ಮಲ್ಲೇಶ್ವರಂ ಆಕ್ಟಿಂಗ್ ಕ್ಲಾಸಲ್ಲಿ ಇರ್ತೀನಿ. ಅದಿದ್ದೀನಿ. ನಾವು ಬಂದಿದ್ದೀನಿ. ಅಯ್ಯೋ ಅಪ್ಪ, ಈ ಪಪ್ಪಿ ಎಷ್ಟು ಕ್ಯೂಟ್ ಆಗಿದೆ. ಇದ್ರದ್ದು ಮೈ ಸಾಫ್ಟ್ ಆಗಿದೆ. ಓ, ಅವತ್ತು ನಮ್ಮ ಬರ್ತಡೆಗೆ ಗಿಫ್ಟ್ ಕೊಡ್ಸಂತ ಹೇಳಿದ್ನಲ್ಲ, ಅದಕ್ಕೇನಾ? ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಐ ಲವ್ ಯು. ಅಪ್ಪ, ನಮ್ಮ ಸ್ಕೂಲಲ್ಲಿ ಮಿಸ್ಸು ಡ್ಯಾನ್ಸ್ ಕಲಿಸಿರೋದನ್ನ ಇದಕ್ಕೂ ಪಪ್ಪಿಗೂ ಹೇಳ್ಕೊಡ್ಬೋದಾ? ಅಯ್ಯೋ ಪಪ್ಪಿ, ನೀ ಗುಡ್ ಗರ್ಲ್ ಅಲ್ವಾ? ಬೇಗ ಮಮ್ಮು ತಿನ್ನು. ಜಾಸ್ತಿ ಮಮ್ಮು ತಿಂದ್ರೆ ನೀನು ನಂತರ ಸ್ಟ್ರಾಂಗ್ ಆಗ್ತೀಯ. ಏನು ಕತೆ ಹೇಳ್ಬೇಕಾ? ರಾತ್ರಿ ಮಲ್ಕೋವಾಗ ಕತೆ ಹೇಳ್ತೀನಲ್ಲ, ಹನುಮಂತ ಸೂರ್ಯ ಮುಂಗೇತಕ್ಕೆ ಕತೆ ಹೇಳ್ತೇನೆ. ನಾನು ಅಪೋಲೋ ಸ್ಕೂಲ್ ಅಲ್ಲಿ ಹೋಗ್ತೀನಿ. ನಾನು ಅಪ್ಪ ಹೆಸರು ನವೀನ್. ಅಮ್ಮ ಹೆಸರು ಸ್ವಾತಿ. ನಾನು UKG ಓದ್ತಾ ಇದ್ದೀನಿ. ನಾನು ರೀಲ್ಸ್ ಮಾಡ್ತೀನಿ. ನಂಗೆ ಆಕ್ಟಿಂಗ್ ಅಂದ್ರೆ ಇಷ್ಟ. ಥ್ಯಾಂಕ್ ಯು. ಬಾಯ್.
ಇಷ್ಟ